ಶಿವನಿಂದ ವರ ಪಡೆದು ಭಸ್ಮಾಸುರ ಅದೇ ವರದಿಂದ ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ಜನ ಈ ಬೆಟ್ಟಕ್ಕೆ ಪ್ರತಿದಿನವೂ ವಿಸಿಟ್ ಮಾಡ್ತಿರ್ತಾರೆ, ಆದರೆ ಇದರ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಅದನ್ನು ನಾನೀಗ ಎಕ್ಸ್ಪ್ಲೋರ್ ಮಾಡಲು ಹೊರಟಿದ್ದೇನೆ. ಭಯಾನಕ ಕಾಡಿನಲ್ಲಿ ಶಿವನನ್ನು ನೆನೆಯುತ್ತಾ ಭಸ್ಮಾಸುರ ಎಂಬ ರಾಕ್ಷಸ ಜ್ಞಾನವನ್ನು ಮಾಡುತ್ತಿರುತ್ತಾನೆ. ಆಗ ಶಿವನು ಪ್ರತ್ಯಕ್ಷನಾಗಿ ಭಸ್ಮಾಸುರನಿಗೆ ವರವನ್ನು ಕೇಳುತ್ತಾನೆ. ಆಗ ಭಸ್ಮಾಸುರ ನಾನು ಯಾರ ತಲೆ ಮೇಲೆಯಾದರೂ ಕೈ ಇಟ್ಟರೋ ಅವರು ಸುಟ್ಟು ಬೂದಿಯಾಗಬೇಕೆಂದು ವರವನ್ನು ಪಡೆದುಕೊಳ್ಳುತ್ತಾನೆ. ಭಸ್ಮಾಸುರನು ತನ್ನ ಶಕ್ತಿಯನ್ನು ಪಡೆದುಕೊಂಡ ಮೇಲೆ ಅಹಂಕಾರದಿಂದ ನಗುತ್ತಿರುತ್ತಾನೆ. ಭಸ್ಮಾಸುರನು ಶಿವನ ತಲೆ ಮೇಲೇನೆ ಕೈ ಇಡಲು ಶಿವನನ್ನು ಹಿಂಬಾಲಿಸುತ್ತಾನೆ. ಭಸ್ಮಾಸುರನನ್ನು ಹೀಗೆ ಬಿಟ್ಟರೆ ಇಡೀ ಭೂಮಂಡಲವನ್ನು ನಾಶಪಡಿಸುತ್ತಾನೆ ಎಂದು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ವಿಷ್ಣು ಮೋಹಿನಿ ರೂಪದಲ್ಲಿ ಬರುತ್ತಾನೆ. ಮೋಹಿನಿ ರೂಪಕ್ಕೆ ಆಕರ್ಷಕನಾಗಿ ಭಸ್ಮಾಸುರನು ಮೋಹಿನಿಯನ್ನು ಮದುವೆಯಾಗಲು ಕೇಳುತ್ತಾನೆ. ನಾನು ಮಾಡಿದ ನೃತ್ಯವನ್ನು ಮಾಡಿದರೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಮಾತು ಕೊಡುತ್ತಾರೆ. ಮೋಹಿನಿಯು ಡ್ಯಾನ್ಸ್ ಮಾಡುತ್ತಲೇ ತನ್ನ ಕೈಯನ್ನು ತಲೆ ಮೇಲೆ ಇರಿಸಿಕೊಳ್ಳುತ್ತಾಳೆ. ಅದೇ ರೀತಿ ಭಸ್ಮಾಸುರನು ಸಹ ತನ್ನ ಕೈಯನ್ನು ತಲೆ ಮೇಲೆ ಇರಿಸಿಕೊಳ್ಳುತ್ತಾನೆ. ಭಸ್ಮಾಸುರನು ತನಗಿರುವಂತಹ ವರವನ್ನು ಮರೆತು ತನ್ನ ಕೈಯನ್ನು ತಲೆ ಮೇಲೆ ಇಟ್ಟು ಬೂದಿಯಾಗುತ್ತಾನೆ. ಹೀಗೆ ಭಸ್ಮಾಸುರನು ನಾಶವಾಗುತ್ತಾನೆ. ಇಲ್ಲಿ ಕಾಣುತ್ತಿರುವಂತಹ ಬೆಟ್ಟ ಭಸ್ಮಾಸುರನು ಬೂದಿಯಾದ ಬೆಟ್ಟ ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ. ಗಾಯ್ಸ್, ಇದೇ ಇಲ್ಲಿನ ಕಥೆಯಾಗಿದೆ. ಬನ್ನಿ ಈಗ ಬೆಟ್ಟದ ಮೇಲಿರುವಂತಹ ದೇವಸ್ಥಾನ ನೋಡೋಣ. ಗಾಯ್ಸ್, ಈ ಮೂರ್ತಿಗಳನ್ನು ಸುತ್ತಬೇಕಾದರೆ ಭಕ್ತಿಯಿಂದ ಸುತ್ತಬೇಕು. ಆದರೆ ಇಲ್ಲಿ ನಮ್ಮಕ್ಕ ಬಾಟಲ್ ಇಂದ ಸುತ್ತುತ್ತಿದ್ದಾರೆ. डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ. ನಿಮ್ಮ ರಿಯಾಕ್ಷನ್ ಅಷ್ಟೇ.